ಬೆಂಗಳೂರಿನ ರಿಯಲ್ ಎಸ್ಟೇಟ್ ಇತಿಹಾಸದಲ್ಲೇ ಅತ್ಯಂತ ಅಪರೂಪದ ಹಾಗೂ ರೋಚಕ ಬೆಳವಣಿಗೆಯೊಂದು ನಡೆದಿದೆ. ನಿರ್ಮಾಣವಾಗಿ ಇನ್ನೇನು ಹಸ್ತಾಂತರಕ್ಕೆ ಸಿದ್ಧವಾಗಿದ್ದ 18 ಮಹಡಿಯ ಅಪಾರ್ಟ್ಮೆಂಟ್ ಅನ್ನ ನೆಲಸಮಗೊಳಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ಬಿಲ್ಡರ್ಸ್ ನಿರ್ಧರಿಸಿದ್ದಾರೆ. ಹರಳೂರು ಮುಖ್ಯ ರಸ್ತೆಯ ಕೂಡ್ಲುಗೇಟ್ ಸಮೀಪದ ಎಸ್ಎನ್ಎನ್ ರಾಜ್ ಕಾರ್ಪ್ ಅಪಾರ್ಟ್ಮೆಂಟ್ ಅನ್ನ ಬರೋಬ್ಬರಿ 200 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿತ್ತು. ಆದರೆ ಕಟ್ಟಡಕ್ಕೆ ಸ್ಟ್ರಕ್ಚರಲ್ ಡ್ಯಾಮೇಜ್ ಉಂಟಾಗಿದ್ದು ಒಂದು ಕಡೆಗೆ ವಾಲಿರೋದು ಆಂತರಿಕ ತಪಾಸಣೆಯಲ್ಲಿ ಕಂಡುಬಂದಿದೆ. ಭವಿಷ್ಯದಲ್ಲಿ ಸಂಭವಿಸಬಹುದಾದ ಭೀಕರ ದುರಂತವನ್ನ ತಪ್ಪಿಸಲು ಜಿಬಿಎ ಮುಖ್ಯ ಆಯುಕ್ತರು ಮತ್ತು ಬಿಲ್ಡರ್ ಸಭೆ ನಡೆಸಿದ್ರು. 18 ಅಂತಸ್ತಿನ ಬ್ಲಾಕ್ 49 ಫ್ಲಾಟ್ಗಳನ್ನು ಹೊಂದಿರುವ ಅಪಾರ್ಟ್ಮೆಂಟ್ ಅನ್ನ ನೆಲಸಮಗೊಳಿಸಲು ನಿರ್ಧರಿಸಲಾಗಿದೆ. ಈ ಬ್ಲಾಕ್ ಅನ್ನ ಸಂಪೂರ್ಣ ಉಚಿತವಾಗಿ ಮರು ನಿರ್ಮಾಣ ಮಾಡಿಕೊಡುವುದಾಗಿ ಬಿಲ್ಡರ್ ಸ್ವಯಂ ಪ್ರೇರಿತರಾಗಿ ಘೋಷಿಸಿದ್ದಾರೆ. ಇದು ರಿಯಲ್ ಎಸ್ಟೇಟ್ ಇತಿಹಾಸದಲ್ಲೇ ಅತ್ಯಂತ ಅಪರೂಪದ ಘಟನೆ. ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ, ಅಷ್ಟರಲ್ಲೇ ಅದನ್ನ ಕೆಡೋದಕ್ಕೆ ನಿರ್ಧರಿಸಲಾಗಿದೆ. ಯಾಕಂತಂದ್ರೆ ಈ ಬಿಲ್ಡಿಂಗ್ ಒಂದು ಕಡೆಗೆ ವಾಲಿದ್ಯಂತೆ. ಭವಿಷ್ಯದಲ್ಲಿ ದೊಡ್ಡ ಅನಾಹುತ ಸಂಭವಿಸುವಂತ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಇದೀಗಲೇ ಈ ಬಿಲ್ಡಿಂಗ್ ಅನ್ನ ನೆಲಸಮ ಮಾಡೋದಿಕ್ಕೆ ನಿರ್ಧರಿಸಲಾಗಿದೆ. ನಮಗೆ ನಮ್ಮ ಕಸ್ಟಮರ್ ಸೇಫ್ಟಿ ಮುಖ್ಯ. ನಾವು ಸಾಯಿಲ್ ಇನ್ವೆಸ್ಟಿಗೇಷನ್ಗೆ ಹೈರ್ ಮಾಡಿರೋ ಎಕ್ಸ್ಟರ್ನಲ್ ಏಜೆನ್ಸಿದು ರಿಪೋರ್ಟಲ್ಲಿ ತಪ್ಪಿದೆ ಅಂತ ನಮಗೆ ಗೊತ್ತಾಗಿದ ತಕ್ಷಣ ಆ ಇಂಪ್ಯಾಕ್ಟ್ ಆಗಿರೋದು 49 ಮನೆಯನ್ನು ನಾವು ಸ್ವಂತ ಖರ್ಚಲ್ಲಿ ಕಟ್ಕೊಡೋದು ನಾವು ಡಿಸಿಷನ್ ತಗೊಂಡಿದ್ದೀವಿ. ಸುಮಾರು ಕಸ್ಟಮರ್ಸ್ ಬಂದು ನೋಡಿ ತುಂಬ ಇಷ್ಟಪಟ್ಟಿದ್ರು. ಬಟ್ ನಮಗೆ ಗೊತ್ತು ಫ್ಯೂಚರಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಬರ್ಬೋದು. ಸೊ ಅದಕ್ಕೆ ನಾವು ಈ ಡಿಸಿಷನ್ ತಗೊಂಡಿದ್ದೀವಿ. ಈ ಅಪಾರ್ಟ್ಮೆಂಟಲ್ಲಿ ಹೆಚ್ಚು ಕಡಿಮೆ 1000 ಮನೆ ಇದೆ. ಅದರಲ್ಲಿ ಇದು 49 ಹೌಸಸಲ್ಲಿ ಇಶ್ಯೂ ಬರ್ಬೋದು. ಅದಕ್ಕೆ ನಾವು ರೀಕನ್ಸ್ಟ್ರಕ್ಟ್ ಮಾಡೋಕ್ಕೆ ನಾವು ಡಿಸಿಷನ್ ತಗೊಂಡಿದ್ದೀವಿ. ಆ್ಯಂಡ್ ಇದ್ರ ಬಗ್ಗೆ ನಾವು ರೇರಾ BBMP ಎಲ್ರಿಗೂ ಇನ್ಫಾರ್ಮ್ ಮಾಡಿದ್ದೀವಿ.